ನಮಸ್ಕಾರ ಕರ್ನಾಟಕ. ಬೆಂಗಳೂರಲ್ಲಿ ಹೊರ ರಾಜ್ಯದಿಂದ ಬಂದು ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡುವ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆಯಾ ಹಾಗಂತ ನಾವು ಬನಶಂಕರಿನಲ್ಲಿ ಇದೊಂದು ಘಟನೆ ನಡೆದು ಹೋಗಿದೆ. ಒಂದು ಬೊಲೆರೋ ವೆಹಿಕಲ್ಲು ಯು ಪಿ ರಿಜಿಸ್ಟ್ರೇಷನ್, ಮೋಸ್ಟ್ಲಿ ಹೊರ ರಾಜ್ಯದ ಯು ಪಿ ರಿಜಿಸ್ಟ್ರೇಷನ್ನು. ಅದರಲ್ಲಿದ್ದಂಥವರು ಸ್ವಲ್ಪ ಕಾವಿ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು. ಆ ಹೆಣ್ಣುಮಗಳನ್ನು ಕರೆದ್ರು. ಆ ಹೆಣ್ಣುಮಗಳು ಭಯ ಬಿದ್ದು ಹತ್ರ ಹೋಗಲಿಲ್ಲ. ಒಂದು ಪಾಸಿಬಿಲಿಟೀಸ್ ಈ ವಿಡಿಯೋ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಬೆಂಗಳೂರಲ್ಲಿ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ಗಳನ್ನು ಎಲ್ಲ ರಾಜ್ಯದಲ್ಲೂ ನಡೀತಾ ಇದೆ. ಯಾಕೆಂದರೆ ಇತ್ತೀಚೆಗಷ್ಟೇ ಮಧ್ಯಪ್ರದೇಶದಲ್ಲಿ ಒಂದು ದಿವಸಕ್ಕೆ 150 ಹೆಣ್ಣು ಮಕ್ಕಳನ್ನು ಕಳೆದ 3 ವರ್ಷದಲ್ಲಿ ನಾಪತ್ತೆ ಆಗಿದ್ದಾರೆ ಅಥವಾ ಕದ್ದಿದ್ದಾರೆ ಅಥವಾ ನಾಪತ್ತೆ ಆಗಿದ್ದಾರೆ ಅಂತ ಅಸೆಂಬ್ಲಿನಲ್ಲೇ ರಿಪೋರ್ಟ್ ಬಂದಿದೆ. ಕರ್ನಾಟಕದಲ್ಲೂ ಕೂಡ ಈ ಕಿಡ್ನಾಪ್ ದಂಧೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಬೇರೆ ತೊಗೊಂಡೋಗಿ ಮಾರಾಟ ಮಾಡೋದು ಅಥವಾ ಎಪ್ಸ್ಟೀನ್ ಫೈಲ್ಗಳ ಥರ ಮಾಡೋವಂಥ ದಂಧೆಗಳು ಕರ್ನಾಟಕದಲ್ಲೂ ಜೀವಂತವಾಗಿದೆ. ಬಟ್ ಈ ವಿಡಿಯೋ ನೋಡಿದ್ರೆ ಬೆಂಗಳೂರಲ್ಲಿ ಆತಂಕ ಆಗುತ್ತೆ. ನಾವು ನಿಜವಾಗಲೂ ಇವತ್ತು ಸಮಾಜದಲ್ಲಿ ಎಸ್ಪೆಷಲಿ ಹೆಣ್ಣುಮಕ್ಕಳು ನಿಜವಾಗ್ಲೂ ಆಚೆ ಕಡೆ ಹೋಗಲಿಕ್ಕೆ ನಿಜವಾಗ್ಲೂ ಭಯ ಬೀಳುವಂಥ ವಾತಾವರಣವನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಬೆಂಗಳೂರಲ್ಲಿ ಎವ್ರಿ 200 ಮೀಟರ್ಸ್ಗೆ ವೈಸಲ ಇದೆ, ಬೀಟ್ ಪೊಲೀಸ್ ಇದ್ದಾರೆ, ಪಿಂಕ್ ಪೊಲೀಸ್ ಇದ್ದಾರೆ, ಎಲ್ಲ ಹೇಳ್ತಾರೆ. ಬಟ್ ಆದರೆ ಈ ರೀತಿಯ ಅನುಮಾನಾಸ್ಪದವಾದಂಥ ಕಿಡ್ನ್ಯಾಪ್ ಸಂಗತಿಗಳು ಅಥವಾ ಪರಿಸ್ಥಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದ್ರಿಂದ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಆ ಹೆಣ್ಮಗಳು ನೋಡಿದ್ರೆ ಇಫ್ ಐಮ್ ನಾಟ್ ರಾಂಗ್ 12-13 ವರ್ಷ ಇರ್ಬೋದು, ಸಣ್ಣ ಏಜು. ಆ ಹೆಣ್ಣುಮಗಳನ್ನು ನಿಲ್ಲಿಸ್ತಾರೆ. ಆ ಬೊಲೆರೋದಲ್ಲಿರೋರು ಅದು ಹೊರ ರಾಜ್ಯದ ಬೊಲೆರೋ. ಪ್ರಶ್ನೆ ಏನಪ್ಪ ಅಂತಂದರೆ, ಹೊರ ರಾಜ್ಯದಿಂದ ಇಲ್ಲಿ ಬಂದು ಕ್ರೈಮ್ ಮಾಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಈ ರೀತಿ ಕಿಡ್ನ್ಯಾಪ್ ವಿಚಾರ ಬಂದಾಗ ಯಾಕೆ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕರ್ನಾಟಕ ಪೊಲೀಸರು, ಬೆಂಗಳೂರು ಪೊಲೀಸರು, ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಯಾಕೆ ಕೊಡಬಾರ್ದು? ಆಮೇಲೆ ಈ ಒಂದು ವಿಡಿಯೋನ ತಗೊಂಡು ಏನು ಕ್ರಮ ಆಗಿದೆ, ನಿಜವಾಗ್ಲೂ ಇದ್ರ ಮೇಲೂ ಸಹ ಕ್ರಮ ಆಗಬೇಕು. ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾರವರು ಎತ್ತವರು ಅಂತ. ಯಾಕೆ ಅಂತಂದರೆ ಈ ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಹರಿದಾಡ್ತಾ ಇದೆ, ವೈರಲ್ ಆಗಿದೆ. ಬಟ್ ಅಟ್ ದಿ ಸೇಮ್ ಟೈಮ್ ಪ್ರಶ್ನೆ ಏನಪ್ಪ ಅಂತಂದರೆ, ಇವರು ನಿಜವಾಗ್ಲೂ ಮಕ್ಕಳ ಕಳ್ಳರ ಅಥವಾ ಮಗುನ ಕಿಡ್ನ್ಯಾಪ್ ಮಾಡೋಕ್ಕೆ ಬಂದ್ರೆ? ಯಾಕಂದರೆ ಇಷ್ಟು ದಿನ ಇದೆಲ್ಲ ವಿಚಾರಗಳು ಎಪ್ಸ್ಟೀನ್ ಅಂತೇಳಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗ್ತಾಯಿತ್ತು. ಕರ್ನಾಟಕದಲ್ಲೂ ಸಹ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ, ಮಕ್ಕಳ ಕಿಡ್ನ್ಯಾಪಿಂಗ್ ನಡೀತಾ ಇದೆ, ಹೆಣ್ಣು ಮಕ್ಕಳ ಕಿಡ್ನ್ಯಾಪಿಂಗ್ ನಡೀತಾ ಇದೆ ಅನ್ನೋದಕ್ಕೆ ಅಥವಾ ನಡಿಬೋದು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಆಗಿದೆ ಅಂತ ಹೇಳ್ತಾ, ಎಚ್ಚರವಿರಲಿ ಕರ್ನಾಟಕ, ಎಚ್ಚರವಿರಲಿ ಬೆಂಗಳೂರು. ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನು, ನಿಮ್ಮಲ್ಲಿ ಹೆಣ್ಮಕ್ಳಿದ್ದಾರೆ, ದಯಮಾಡಿ ಅವರನ್ನು ಅಕಂಪ್ನಿ ಮಾಡಿ ಕರ್ಕೊಂಡೋಗಿ ಬಿಟ್ಟು ಬರೋದು, ಕರ್ಕೊಂಬರೋದು, ಒಬ್ಬರೊಬ್ಬರನ್ನ ಎಲ್ಲೂ ಬಿಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ರೀತಿ ಘಟನೆಗಳಾಗ್ಬಿಟ್ರೆ, ಒಂದು ಸತಿ ಅವರು ಈ ರೀತಿಯ ಮಾಫಿಯಾಗಳ ಕೈ ಸಿಕ್ಕಾಕೊಂಡ್ಬಿಟ್ರೆ ವಾಪಸ್ ಬರೋದು ತುಂಬ ಕಷ್ಟ ಅಥವಾ ವಾಪಸ್ ಸಿಗೋದು ತುಂಬ ಕಷ್ಟ. ಆಮೇಲೆ ನಮ್ಮ ಪೊಲೀಸರು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್. ಧನ್ಯವಾದಗಳು.